ಕನ್ನಡಮ್ಮ ನ್ಯೂಸ್ಗೆ ಸ್ವಾಗತ. ನಾನು ಪ್ರತಿಮಾ. ಈಗ ನೋಡೋಣ ಹೆಡ್ಲೈನ್ಸ್. ವರದಕ್ಷಿಣೆಗಾಗಿ ಮತ್ತೊಂದು ಕೊಲೆ, ಹೆಂಡತಿಯನ್ನ ಕೊಂದ ಪಾಪಿ ಗಂಡ. ಸೌದತ್ತಿ ತಾಲೂಕಿನ ಹಿರೂರು ಗ್ರಾಮದಲ್ಲಿ ಘಟನೆ. ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ನಡೆದ ದುರಂತಕ್ಕೆ ಸರ್ಕಾರದ ವೈಫಲ್ಯವೇ ಕಾರಣ ಎಂದ ಬಿಜೆಪಿ ಕಾರ್ಯಕರ್ತರು. ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಮೂಲಕ ರಾಜ್ಯಪಾಲರಿಗೆ ಮನವಿ. ಹೊಸ ರೈಲ್ವೆ ಬ್ರಾಡ್ಗೇಜ್ ಯೋಜನೆ, ಧಾರವಾಡ, ಕಿತ್ತೂರು, ಬೆಳಗಾವಿ ಮೂಲಕ ಮಾಡಲಾಗುವ ಯೋಜನೆ. ಜಮೀನುಗಳಿಗೆ ಯೋಗ್ಯ ಬೆಲೆ ಕೊಡುವಂತೆ ರೈತರಿಂದ ಪ್ರತಿಭಟನೆ. ವರದಕ್ಷಿಣೆಗಾಗಿ ಹೆಂಡತಿಯನ್ನ ಕೊಲೆ ಮಾಡಿದ ವಿದ್ರಾವಕ ಘಟನೆ ಸೌದತ್ತಿ ತಾಲೂಕಿನ ಹಿರೂರು ಗ್ರಾಮದಲ್ಲಿ ನಡೆದಿದೆ. ಸೌದತ್ತಿ ತಾಲೂಕಿನ ಹಿರೂರು ಗ್ರಾಮದಲ್ಲಿ ವರದಕ್ಷಿಣೆ ಕಿರುಕುಳಕ್ಕೆ ಪತ್ನಿಯನ್ನು ಪತಿ ಎದೆಯ ಭಾಗಕ್ಕೆ ಗುದ್ದಿ ಕೊಲೆ ಮಾಡಿ ಬೇರೆಯವರ ಜಮೀನಿನಲ್ಲಿ ಎಸೆದು ಮೃತಳ ಶವ 10 ದಿನಗಳ ಬಳಿಕ ಸಿಕ್ಕ ಘಟನೆ ತಡವಾಗಿ ಬೆಳಕಿಗೆ ಬಂದಿದ್ದು 7 ಜನರ ಮೇಲೆ ದೂರು ದಾಖಲಾಗಿದೆ. 5 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ದಾವಲಬಿ ದಿವಾನ್ ಸಾಬ್ ಕಗದಾಳ ಕೊಲೆಯಾದವಳು ಪತಿ ದಿವಾನ್ ಸಾಬ್ ಕಗದಾಳ, ಈತನ ಸಹೋದರರಾದ ಹಜರತ್ ಸಾಬ್, ರಫೀಕ್, ತಾಯಿ ಬೇಬಿ ಜಾನ್, ತಂದೆ ಕಾಜಿ ಸಾಬ್ ಅವರನ್ನು ಬಂಧಿಸಲಾಗಿದೆ. ಕಳೆದ ಮೇ 25ರಂದು ಪತಿ ಹಾಗೂ ಪತ್ನಿ ನಡುವೆ ಜಗಳ ನಡೆದಾಗ ದಿವಾನ್ ಸಾಬನು ಪತ್ನಿಗೆ ಜೋರಾಗಿ ಎದೆಯ ಭಾಗಕ್ಕೆ ಗುದ್ದಿದ್ದ. ಸ್ಥಳದಲ್ಲಿ ಆಕೆ ಮೃತಪಟ್ಟ ಹಿನ್ನೆಲೆಯಲ್ಲಿ ಶವವನ್ನು ಊರ ಹೊರವಲಯದಲ್ಲಿ ಬೇರೆಯವರ ಕಬ್ಬಿನ ಹೊಲದಲ್ಲಿ ಶವ ಎಸೆದು ಮುನವಳ್ಳಿ ಪೊಲೀಸ್ ಠಾಣೆಯಲ್ಲಿ ನನ್ನ ಪತ್ನಿ ಕಾಣೆಯಾಗಿದ್ದಾಳೆ ಎಂದು ದೂರು ನೀಡಿದ್ದ ಪಾಪಿ ಪತಿ 10 ದಿನಗಳ ಬಳಿಕ ಪತ್ನಿಯ ಶವ ಸಿಕ್ಕ ಮೇಲೆ ಸೌದತ್ತಿ ಪೊಲೀಸರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಏನಾಗಿತ್ತನ ಅಂದ್ರೆ ಅವ್ರದ್ದು ಮದುವೆ ಆಗಿ ಒಂದು 4ರಿಂದ 5-6 ವರ್ಷ ಆಗಿತ್ತನ. 4ರಿಂದ 5-6 ವರ್ಷ ಆಗಿತ್ತನ. ಅಂದ್ರೆ ಅವರು ಗಂಡ ಒಂದು ಸ್ವಲ್ಪ ಡ್ರಿಂಕ್ಸ್ ಮಾಡ್ತಿದ್ರಣ. ಡ್ರಿಂಕ್ಸ್ ಮಾಡ್ಕೊಂತ ಅದೇನೋ ಮನ್ಯಾಗ ಒಂದು ಸ್ವಲ್ಪ ಗದ್ದಲ ಆಗ ಮೊದ್ಲಿಂತನೂ ಒಂದು ಸ್ವಲ್ಪ ಕಿರಿಕಿರಿ ಇತ್ತಾನ. ಕಿರಿಕಿರಿ ಇದ್ದುಗಳ ನಾವು ಹಂಗೆ ಮತ್ತು ಇದು ಮಾಡಿ ಸಂಕುಲ್ ಮಾಡಿ ಕಳಿಸ್ತಿದ್ದೀವಣ್ಣ. ಕಳಿಸುವಂತ ಇದ್ದ ಇಷ್ಟು ದಿವಸ ಆದರೂ ಹಂಗೆ ಮಾಡ್ಕೊತ ಬಂದಿದ್ದೀವಣ್ಣ. ಅತ್ತಿ ಅವ್ರ ಮಾವ ಅವರೆಲ್ಲ ಹಂಗೆ ವರದಕ್ಷಿಣೆ ಸಂಬಂಧ ಹಂಗೆ ಅಂತೇಳಿ ಒಂದು ಸ್ವಲ್ಪ ಕಿರಿಕಿರಿ ಇತ್ತಾನ. ಕಿರಿಕಿರಿ ಇದ್ದುಗಳ ನಾವು ಅದೇನು ತಲೆ ಕೆಡ್ಸೋದಿಲ್ಲ. ಮತ್ತು ಒಳ್ಳೆ ಮನೆಯನ್ನಾರ ನಮ್ಮ ಪಪ್ಪಾರದು ಅಲ್ಲಿ ಇಲ್ಲಿ ಸಜ್ಜು ಮಾಡಿ ಅದನ್ನು ಒಂದು ಸ್ವಲ್ಪ ಕ್ಲಿಯರ್ ಮಾಡ್ಕೊತ ಬಂದಿದ್ರು ಅಷ್ಟು ದಿವಸ. ಅದೇ ಈಗ ಸಡನ್ಲಿ ಏನಾಗಿತ್ತಂದ್ರೆ ನಾವು ಒಂದು ಹಬ್ಬ ಬಂದಿತ್ತು ನಮ್ದು. ಹಬ್ಬಕ್ಕೆ ಕರ್ಕೊಂಬಂದಿದ್ವಿ ಮನೆಗೆ. ಯಾಕನ ಕರ್ಕೊಂಬಂದ ಮನ್ಯಾಗ ಇಟ್ಕೊಂಡಿದ್ವಿ. ಮನ್ಯಾಗ ಇಟ್ಕೊಂಡು ಹಬ್ಬ ಗಿಬ್ಬ ಮಾಡಿ ಆಮೇಲೆ ಆ ಹುಡುಗನ ಒಂದು ಸ್ವಲ್ಪ ಕಾರ್ಯಕ್ರಮ ಇತ್ತು. ಅದು ಕಾರ್ಯಕ್ರಮ ಮಾಡ್ಕೊಂಡು ಇಲ್ಲೇ ಇಟ್ಕೊಂಡಿದ್ದು ಒಂದು 3 ತಿಂಗಳು ಇಟ್ಕೊಂಡಿದ್ದೀವಿ ರೀ. ಇಟ್ಕೊಂಡು ಕೆಲಸ ಆಮೇಲೆ 3 ತಿಂಗಳ ಮೇಲೆ ಅವರು ಕಳಿಸ್ಕೊಡು ಅಂತ ಗಂಟು ಬಿದ್ದಿರಿ. ಕಳಿಸ್ಕೊಡು ಅಂತ ಗಂಟು ಬಿದ್ದ ಮೇಲೆ ನಮ್ಮ ಬಾಬಾರು ಎಲ್ಲರೂ ಕೂಡಿ ಅವ್ರಿಗೆ ಆಯ್ತು ಎಷ್ಟೋ ಆಗಲಿ ಗಂಡನ ಮಣ್ಣಿನ ಇರ್ಬೇಕು ನಿಮ್ಗೆ ಹೋಗ್ರಿ ಅಂತೇಳಿ ಅವರು ಹಿರಿಯರ್ಗೆ ಇದನ್ನು ಮಾಡಿ ಕೆಲಸ ಕಳಿಸ್ಕೊಟ್ಟಿದ್ರಿ. ಕಳಿಸ್ಕೊಟ್ಮೇಲೆ ಅವ್ರು ಏನು ಮಾಡಿದ್ರು, ಆಮೇಲೆ ಅವ್ರ ಮಾಮ ಅವರ ಹುಡುಗನ ಅಪ್ಪುಗಳು ಬಂದು ಕರ್ಕೊಂಡು ಹೋಗಿದ್ರಿ. ಕರ್ಕೊಂಡು ಹೋಗಿ ಒಂದು 2-3 ದಿವಸ ಆಗಿತ್ತು ರೀ. 2-3 ದಿವ್ಸದ ಮೇಲೆ ನಮ್ಗೆ ಫೋನ್ ಮಾಡಿ ಕೆಲಸ ಅವ್ರು ಬೇರೆದಾರ ನಮ್ಮ ರಿಲೇಷನ್ದಾರ ಬೇರೆದಾರಿಗೆ ಫೋನ್ ಮಾಡಿ ಅವ್ರು ಹೇಳಿದ್ರು, ಹಿಂಗೆ ನಿಮ್ಮ ಹುಡುಗಿ ಮನ್ಯಾಗ ಕಾಣತ್ತಿಲ್ಲ, ಎಲ್ಲೇ ಹೋಗಿದ್ದಾಳೆ ನೈಟ್ ಎದ್ದ ಅಂತೇಳಿ. ಆಮೇಲೆ ಅವ್ರು ಏನು ಮಾಡಿದ್ರು, ಬಾಬಾರೆಲ್ಲರೂ ಕೂಡಿ ಆಯ್ತು ತಡಿ ಊರಿಗೆ ಬರ್ತೀವಿ ನಾವು ಬಂದು ಮಾತಾಡ್ಸೋಣ್ರಿ ಅಂತೇಳಿ ಊರಿಗೆ ಹೊಂಟಿದ್ರಿ. ಊರಿಗೆ ಹೋಗ್ಬೇಕಾದ್ರೆ ಅವ್ರು ಮತ್ತು ಪೊಲೀಸರು ಫೋನ್ ಹಚ್ಚಿ ಹಿಂಗೆ ನಿಮ್ಮ ಹುಡುಗಿ ಕಾಣೆಯಾಗಿದ್ದಾಳೆ, ಇಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ, ಇಲ್ಲೇ ಸ್ಟೇಷನ್ಗೆ ಬರ್ರಿ ಅಂತ ಕೇಳಿದ್ರಿ. ರಸ್ತೆದಾಗಿದ್ರೆ ಹಂಗೆ ಮತ್ತು ಅವ್ರ ಮನೆಗೆ ಹೋಗೋದು ಬಿಟ್ಟು ನೆಟ್ಗೆ ಸ್ಟೇಷನ್ಗೆ ಹೋದ್ರಿ. ಸ್ಟೇಷನ್ಗೆ ಹೋದ್ಮೇಲೆ ಅಲ್ಲಿ ಎನ್ಕ್ವೈರಿ ಮಾಡಿ ಕೆಲಸ ಏನೇನಾಗಿತ್ತು ಅವ್ರಿಗೆ ಬಾಬಾರಿಗೆ ಏನೇನು ಕೇಳಿದಾರೆ. ಕೇಳಿ ಕೆಲಸ ಆಮೇಲೆ ಅಲ್ಲಿ ಹೋಗಿ ಅವ್ರ ಮನ್ಯಾಗ ನೋಡಿದ್ರು, ಎಲ್ಲ ನೋಡಿದ್ರು. ನಾವು ಎಲ್ಲಿ ಹುಡುಕ್ಬೇಕು ಎಲ್ಲ ಹುಡುಕಾಡಿದ್ದೀವಿ. ಅವ್ರು ಹುಡುಕಾಡ್ತೇನೆ ಅನ್ನತ್ತಾರೆ, ಅವ್ರು ಏನೂ ಹುಡುಕಾಡಿಲ್ಲ. ಅದು ಏನೋ ಮ್ಯಾಟರ್ ಬೇರೆ ಮಾಡಿ ಕೆಲಸ ಇದು ಮಾಡಿದ್ದಾರೆ. ಹೊಳ್ಳೆ ನಮ್ಗೆ ಇನ್ನೂವರೆಗೂ ಏನೋ ಅದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಏನು ಸಿಕ್ಕಿಲ್ಲ.
ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ದಾವಲಬ್ಬಿ ಅವರದ್ದು ಕಳೆದ 6 ವರ್ಷಗಳ ಹಿಂದೆ ಮದುವೆಯಾಗಿದ್ರು. ಇವರಿಗೆ 4 ವರ್ಷದ ಗಂಡು ಮಗು ಇದೆ. ವೈವಾಹಿಕ ಜೀವನದಲ್ಲಿ ಬಿರುಕು ಮೂಡಿದ ಹಿನ್ನೆಲೆಯಲ್ಲಿ ದಿವಾನ್ ಸಾಬ್ ಬೇರೆ ಮಹಿಳೆಯೊಂದಿಗೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದಾನೆ ಎಂದು ಜಗಳವಾಡಿದ್ದಳು ದಾವಲಬ್ಬಿ. ಮೇ ತಿಂಗಳಲ್ಲಿ ಪತ್ನಿ ತವರಿಗೆ ಹೋಗಿದ್ರು. ಅವರನ್ನು ಮರಳಿ ಕರೆಯಲು ಹೋಗಿದ್ದ ದಿವಾನ್ ಸಾಬ್ ಅಲ್ಲಿಯೂ ಜಗಳ ಮಾಡಿದ್ದ. ದಾವಲಬ್ಬಿ ಅವಳ ತಾಯಿಗೂ ಅವಾಚಕ ಶಬ್ದಗಳಿಂದ ಬೈದಿದ್ದ. ಇದೇ ಸಿಟ್ಟಿನಿಂದ ಪತ್ನಿಯು ಪತಿಯ ಜೊತೆಗೆ ಸಂಸಾರ ನಡೆಸಲು ನಿರಾಕರಿಸಿದ್ರು. ಇದರಿಂದ ಕೋಪಗೊಂಡ ಪತಿ ಎದೆಗೆ ಜೋರಾಗಿ ಗುದ್ದಿ ಕೊಲೆ ಮಾಡಿದ್ದ. ಯಾವಾಗ ನಮಗೆ ಮೃತದೇಹ ಸಿಕ್ತೋ ತಕ್ಷಣ ಕಾರ್ಯಪ್ರವೃತ್ತರಾದ ನಮ್ಮ ಪೊಲೀಸರು ಅವ್ರನ್ನ ವಶಕ್ಕೆ ಪಡೆದುಕೊಂಡು ತೀವ್ರವಾಗಿ ವಿಚಾರಣೆ ಮಾಡಲಾಗಿ ಅವರು ಕೊಲೆ ಮಾಡಿರುವ ಅಂಶವನ್ನು ಒಪ್ಕೊಳ್ತಾರೆ. ಕೊಲೆ ಆಗಿರ್ತಕ್ಕಂಥದ್ದು 25ನೇ ತಾರೀಕು. ಈ ಮಹಿಳೆ ಕಳೆದ 3 ತಿಂಗಳಿಂದ ತನ್ನ ತಾಯಿ ಮನೆಯಲ್ಲಿರ್ತಾರೆ. ಅಲ್ಲಿ ಇದ್ಕೊಂಡು ಕಳೆದ 23ನೇ ತಾರೀಕು ಅಲ್ಲಿಂದ ಬಂದಿರ್ತಾಳೆ. 25ನೇ ತಾರೀಕು ಗಂಡ ಹೆಂಡತಿ ಮಧ್ಯೆ ಗಲಾಟೆ ಆಗಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಗಂಡನಾದಂಥ ದಿವಾನ್ ಸಾಬ್ ಹೆಂಡತಿಯ ಎದೆಯ ಭಾಗಕ್ಕೆ ಹೊಡೆದಿರ್ತಾನೆ. ಅದರಿಂದ ಬಹುಶಃ ಎದೆಯ ಗೂಡಿನ ಎಲುಬುಗಳು ಮುರಿದ್ಬಿಟ್ಟು ಅಲ್ಲಿಂದ ಶ್ವಾಸಕೋಶಕ್ಕೆ ಧಕ್ಕೆ ಆಗಿ ಅದು ಸಾವಿಗೆ ಕಾರಣ ಆಗಿರ್ಬೋದು ಅಂತ ಮೇಲ್ನೋಟಕ್ಕೆ ಡಾಕ್ಟ್ರುಗಳು ಒಂದು ಓರಲ್ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಹೇಳಿದ್ದಾರೆ. ಯಾವಾಗ ಹೆಂಡತಿಗೆ ಹೊಡಿತಾನೆ ಇವನು, ತದನಂತರ ಅವಳು ಸುಮಾರು ಹೊತ್ತು ಹೇಳೋದಿಲ್ಲ. ಸುಮಾರು ಅರ್ಧ ಗಂಟೆ 3/4 ಗಂಟೆ ಆದಮೇಲೆ ಅವನಿಗೆ ಅರಿವಾಗುತ್ತೆ ಅವಳು ಸತ್ತು ಹೋಗಿದ್ದಾಳೆ ಅಂಥೇಳಿ. ತದನಂತರ ತನ್ನ ಸಹೋದರನಾದ ಹಜರತ್ ಸಾಬ್ ಇವನ ಸಹಾಯವನ್ನು ಪಡೆದುಕೊಂಡು ಅವರಿಬ್ಬರು ಸೇರಿಕೊಂಡು ತನ್ನ ಮೋಟರ್ ಸೈಕಲ್ ಮೇಲೆ ಈ ಮಹಿಳೆ ಶವವನ್ನು, ಹೆಂಡತಿಯ ಶವವನ್ನು ಸಾಗಿಸ್ಬಿಟ್ಟು ಊರ ಹೊರಗಡೆ ಒಂದು ಜಮೀನಿನಲ್ಲಿ ಹಾಕಿ ಬರ್ತಾರೆ. ಈಗಾಗಲೇ ಈ ಪ್ರಕರಣದ ಬಗ್ಗೆ ನಮ್ಮ ಸವದತ್ತಿ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ. ಆ ವಿಚಾರದಲ್ಲಿ ಕುಟುಂಬದವರು ಈ ಕೊಲೆ ಮಾಡಿರ್ತಕ್ಕಂಥ ದಿವಾನ್ ಸಾಬ್ ಮತ್ತು ಹಜರತ್, ಅವನ ಕುಟುಂಬದ ಇತರ ಸದಸ್ಯರಾದಂಥ ರಫೀಕ್ ಖಾಜಿ ಸಾಬ್ ಕಗದಾಳ್, ಖಾಜಿ ಸಾಬ್, ಬೀಬಿ ಜಾನ್, ನಜ್ಮಾ ಮತ್ತು ಸಲ್ಮಾ ಕಗದಾಳ್, ಈ 7 ಜನರ ಮೇಲೆ ಒಂದು ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಅಡಿ ಜೊತೆಗೆ ಮರ್ಡರ್ ಕೇಸ್ ಅಡಿಯಲ್ಲಿ ಒಂದು ಕಂಪ್ಲೇಂಟನ್ನು ಕೊಡ್ತಾರೆ. ಆ ಪ್ರಕಾರವಾಗಿ ನಾವು ದಾಖಲು ಮಾಡ್ಕೊಂಡಿದ್ದೀವಿ. ಈಗಾಗಲೇ ಪತ್ನಿಯ ಶವವನ್ನ ಕಬ್ಬಿಣ ಗದ್ದೆಯಲ್ಲಿ ಎಸೆದು ಬಂದು ಊರಲ್ಲಿ ಏನೂ ಆಗಿಲ್ಲ ಎಂಬುವಂತೆ ಸುತ್ತಾಡಿದ್ದ ಪತಿ ದಾವಲಬ್ಬಿ ಕಾಣದೇ ಇದ್ದ ಕಾರಣ ತವರು ಮನೆಯವರು ಕಾಣೆಯಾದ ದೂರು ದಾಖಲಿಸಿದ್ರು. ಮೇ 28ರಂದು ದಾವಲಬ್ಬಿ ಶವವಾಗಿ ಪತ್ತೆಯಾದ್ರು. ಪತಿಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಕೊಲೆ ವಿಚಾರ ಬಾಯ್ಬಿಟ್ಟಿದ್ದಾನೆ. ಶವ ಸಾಗಿಸಲು ಸಹಕರಿಸಿದ ಕಾರಣಕ್ಕೆ ಆರೋಪಿಯ ತಾಯಿ, ಸಹೋದರರು ಹಾಗೂ ಸಂಬಂಧಿಕರನ್ನು ಗುರಿ ಮಾಡಲಾಗಿದೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಬೆಳಗಾವಿಯ ಮರಾಠ ಲೈಟ್ ಇನ್ಫೆಂಟ್ರಿ ರೆಜಿಮೆಂಟಲ್ ಸೆಂಟರ್ನಲ್ಲಿ ಕಳೆದ 31 ವಾರಗಳ ಕಾಲ ಸೈನಿಕ ತರಬೇತಿ ಪಡೆದ 659 ಅಗ್ನಿವೀರ ಸೈನಿಕರ ತಂಡದ ನಿರ್ಗಮನ ಪಥ ಸಂಚಲನ ಮರಾಠಿ ಲಘು ಪದಾತಿ ದಳ ಮೈದಾನದಲ್ಲಿ ಜರುಗಿತು. ಬೆಳಗಾವಿಯ ಮರಾಠ ಲೈಟ್ ಇನ್ಫೆಂಟ್ರಿ ರೆಜಿಮೆಂಟಲ್ ಸೆಂಟರ್ನಲ್ಲಿ ಕಳೆದ 31 ವಾರಗಳ ಕಾಲ ಸೈನಿಕ ತರಬೇತಿ ಪಡೆದ 659 ಅಗ್ನಿವೀರ ಸೈನಿಕರ ತಂಡದ ನಿರ್ಗಮನ ಪಥ ಸಂಚಲನ ಮರಾಠಿ ಲಘು ಪದಾತಿ ದಳ ಮೈದಾನದಲ್ಲಿ ಜರುಗಿತು. ಎಂಎಲ್ಐಆರ್ಸಿ ಕಮಾಂಡೆಂಟ್ ಬ್ರಿಗೇಡಿಯರ್ ಜಯದೀಪ್ ಮುಖರ್ಜಿ ಅವರು ಪರೇಡ್ ಗೌರವ ವಂದನೆ ಸ್ವೀಕರಿಸಿದರು. ಅಗ್ನಿವೀರ ಗಜಾನನ ರಾಠೋಡ್ ನೇತೃತ್ವದಲ್ಲಿ ನಡೆದ ಸೈನಿಕರ ಪಥ ಸಂಚಲನ ಆಕರ್ಷಕವಾಗಿತ್ತು. ಎಂಎಲ್ಐಆರ್ಸಿ ಹಿರಿಯ ಅಧಿಕಾರಿಗಳು, ಬೆಳಗಾವಿಯ ಗಣ್ಯರು, ಶಾಲಾ ಮಕ್ಕಳು ಹಾಗೂ ಅಗ್ನಿವೀರ ಸೈನಿಕರ ಕುಟುಂಬ ವರ್ಗದವರು ಉಪಸ್ಥಿತರಿದ್ದರು. ರಾಷ್ಟ್ರಧ್ವಜ, ರೆಜಿಮೆಂಟಲ್ ಧ್ವಜ ಹಾಗೂ ಧರ್ಮ ಗ್ರಂಥ ಸಮ್ಮುಖದಲ್ಲಿ ಅಗ್ನಿವೀರರಿಗೆ ಪ್ರಮಾಣ ವಚನ ಬೋಧಿಸಲಾಯಿತು. ತರಬೇತಿ ಸಂದರ್ಭದಲ್ಲಿ ಉತ್ತಮ ಪ್ರದರ್ಶನ ನೀಡಿದ ಪ್ರತಿಭಾವಂತ ಅಗ್ನಿವೀರರಿಗೆ ಪದಕ ಪ್ರದಾನ ಮಾಡಿ ಗೌರವಿಸಲಾಯಿತು. ವಿಕ್ಟೋರಿಯಾ ಕ್ರಾಸ್ನಲ್ಲಿ ಸಾಧನೆ ಮಾಡಿದ ಅಗ್ನಿವೀರ ಯಶವಂತ್ ಘಾಟ್ಗೆ ಹಾಗೂ ಅತ್ಯುತ್ತಮ ಅಗ್ನಿವೀರನಾಗಿ ಹೊರಹೊಮ್ಮಿದ
ಕಪ್ಲೆ ಕೃಷ್ಣತ್ ಅವರಿಗೆ ವಿಶೇಷ ಪದಕ ನೀಡಿ ಗೌರವಿಸಲಾಯಿತು. ಬಳಿಕ ಮಾತನಾಡಿದ ಬ್ರಿಗೇಡಿಯರ್ ಜಯದೀಪ್ ಮುಖರ್ಜಿ, ಭಾರತೀಯ ಸೈನಿಕ ವ್ಯವಸ್ಥೆಯ ಇತಿಹಾಸದಲ್ಲಿ ವಿಶೇಷ ಪಾತ್ರ ನಿರ್ವಹಿಸುತ್ತಾ ಬಂದಿರುವ MLIRC ಅತ್ಯಂತ ಪ್ರಾಚೀನ ತರಬೇತಿ ಕೇಂದ್ರವಾಗಿದೆ. ಸೈನಿಕ ತರಬೇತಿ ನೀಡುವಲ್ಲಿ ತನ್ನದೇ ಆದ ಭವ್ಯತೆ ಹಾಗೂ ಶ್ರೀಮಂತಿಕೆಯನ್ನು ಹೊಂದಿರುವ ಈ ಕೇಂದ್ರ ಸೈನಿಕರನ್ನು ಸಿದ್ಧಪಡಿಸುವಲ್ಲಿ ವಿಶೇಷ ಪಾತ್ರ ವಹಿಸುತ್ತಿದೆ. ತರಬೇತಿ ಪಡೆದ ಅಗ್ನಿವೀರರು ದೇಶ ಸೇವೆಗೆ ಯಾವುದೇ ಹಿಂಜರಿಕೆ ಇಲ್ಲದೆ ಧೈರ್ಯ ಮತ್ತು ನಿಷ್ಠೆಯಿಂದ ಅರ್ಪಿಸಿಕೊಳ್ಳಬೇಕು. ಶಿಸ್ತು ಹಾಗೂ ದೈಹಿಕ ಸದೃಢತೆಗೆ ವಿಶೇಷ ಆದ್ಯತೆ ನೀಡಬೇಕು ಎಂದು ಸೂಚಿಸಿದರು. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ. ಬೆಂಗಳೂರಿನಲ್ಲಿ RCBಯ ಸಂಭ್ರಮಾಚರಣೆಯಲ್ಲಿ ಕಾಲ್ತುಳಿತದಲ್ಲಿ ಮೃತಪಟ್ಟ ಕುಟುಂಬಸ್ಥರಿಗೆ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಎಂದು ಒತ್ತಾಯ ನಮ್ಮದು ಇದೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು. ಬೆಂಗಳೂರಿನಲ್ಲಿ RCBಯ ಸಂಭ್ರಮಾಚರಣೆಯಲ್ಲಿ ಕಾಲುಳಿತದಲ್ಲಿ ಮೃತಪಟ್ಟ ಕುಟುಂಬಸ್ಥರಿಗೆ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಎಂದು ಒತ್ತಾಯ ನಮ್ಮದು ಇದೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು. ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ಜನರ ದಾರಿ ತಪ್ಪಿಸಲು ವಿರೋಧ ಪಕ್ಷಗಳು ಏನು ಮಾಡಬೇಕು ಮಾಡುತ್ತಾರೆ. ನಮ್ಮ ಹಿರಿಯರು ಇದಕ್ಕೆ ತಕ್ಕ ಉತ್ತರ ಕೊಡ್ತಾರೆ. ಪ್ರಸ್ತುತ ರಾಜಕಾರಣಕ್ಕಿಂತ ಘಟನೆ ಯಾಕೆ ಆಯಿತು ಎಂಬುದು ಗೊತ್ತಾಗುತ್ತಿದೆ ಎಂದರು. ಕೊಡಬೇಕು ಅಂತ ನಾವು ಕೂಡ ಒತ್ತಾಯ ಮಾಡ್ತೀವಿ. ಬರೀ ಸರ್ಕಾರ ಅಷ್ಟೇ ಅಲ್ಲ, RCB ಅವರು ಕೊಡಬೇಕಾಗತ್ತೆ, ಕ್ರಿಕೆಟ್ ಅಸೋಸಿಯೇಷನ್ದವರು ಕೊಡಬೇಕಾಗತ್ತೆ. ಬಹಳ ಲಾಭವನ್ನು ತೆಗೆದುಕೊಂಡಿದ್ದಾರೆ. ನಮ್ಮದು ಒತ್ತಾಯ ಇದೆ. ಬರೀ 10 ಲಕ್ಷ ಅಲ್ಲ, ಕ್ರಿಕೆಟ್ ಅಸೋಸಿಯೇಷನ್ ಆಗಿರ್ಬೋದು ಅಥವಾ ಯಾರು ಪ್ರಾಯೋಜಕತ್ವ ಮಾಡ್ತಾರೆ 1 ಕೋಟಿ ರೂಪಾಯಿಯನ್ನು ಪರಿಹಾರವನ್ನು ಕೊಡಬೇಕು. ಯಾಕಂದರೆ ಸತ್ತ ಜೀವವನ್ನು ತರಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ವಿರೋಧ ಪಕ್ಷದವರು ಇನ್ನೇನು ಮಾತನಾಡಲಿಕ್ಕೆ ಸಾಧ್ಯ? ಜನರ ದಿಕ್ಕನ್ನು ತಪ್ಪಿಸ್ಲಿಕ್ಕೆ, ದಾರಿಯನ್ನು ತಪ್ಪಿಸ್ಲಿಕ್ಕೆ ಇನ್ನೇನು ಮಾಡಬೇಕು ಅದನ್ನೆಲ್ಲ ಅವ್ರು ಮಾಡ್ತಾ ಇದ್ದಾರೆ. ಸ್ವಇಚ್ಛೆಯಿಂದ RCB ಫ್ರಾಂಚೈಸಿ ಹಾಗೂ KSE ಇಂದ ಹೆಚ್ಚಿನ ಪರಿಹಾರ ನೀಡಬೇಕು ಎಂದರು. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकौन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम।
गॉट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಆರ್ಸಿಬಿ ಐಪಿಎಲ್ ಕಪ್ ಗೆದ್ದ ಬಳಿಕ ಸಂಭ್ರಮಾಚರಣೆಯಲ್ಲಿ ನಡೆದ ದುರಂತಕ್ಕೆ ಸರ್ಕಾರದ ವೈಫಲ್ಯವೇ ಕಾರಣ ಎಂದು ಆರೋಪಿಸಿ ಶುಕ್ರವಾರ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು. ಆರ್ಸಿಬಿ ಐಪಿಎಲ್ ಕಪ್ ಗೆದ್ದ ಬಳಿಕ ನಡೆದ ಸಂಭ್ರಮಾಚರಣೆಯಲ್ಲಿ ನಡೆದ ದುರಂತ ಸರ್ಕಾರದ ವೈಫಲ್ಯವೇ ಕಾರಣ ಎಂದು ಆರೋಪಿಸಿ ಶುಕ್ರವಾರ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಸಮೀಪ ಸಂಭವಿಸಿದ ಭೀಕರ ಕಾಲುಳಿದ ದುರಂತ ಹಲವರ ಕನಸುಗಳನ್ನು ಕಸಿದುಕೊಂಡಿದೆ. ಸುಂದರ ಭವಿಷ್ಯದ ಕನಸು ಕಾಣುತ್ತಿದ್ದ ಹಲವರು ಈ ದುರಂತದಲ್ಲಿ ತಮ್ಮ ಪ್ರಾಣ ಕಳೆದುಕೊಂಡಿದ್ದಾರೆ. ಕಾಲುಳಿತದಲ್ಲಿ ಮೃತಪಟ್ಟ 11 ಜನ ಎಲ್ಲರೂ ಯುವಕರೇ. ಸರ್ಕಾರ ಮಾಡಿದ ತಪ್ಪಿನಿಂದ ಯುವಕರು ಬಲಿಯಾಗಿದ್ದಾರೆ ಎಂದು ಮನವಿಯಲ್ಲಿ ದೂರಿದ್ದಾರೆ. ಒಂದೇನು ಹೇಳ್ತೀನಿ ಗೊತ್ತಿದೆ, ಸಣ್ಣ ಅಧಿಕಾರಿಗೂ ಇವರು ಬಲಿ ಮಾಡ್ತಾ ಇದ್ದಾರೆ. ಯಾಕ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿದ್ದಾರೆ, ಟ್ವೀಟ್ ಮಾಡಿ ಎಲ್ಲರಿಗೂ ಆಹ್ವಾನ ಮಾಡಿದ್ದಾರೆ ತಾವು ಬರ್ಬೇಕಂತ. ಸೊ ಅವರು ಹೊಣೆ ತಗೋಬೇಕು, ಮತ್ತೆ ಅವರ ರಾಜೀನಾಮೆ, ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು. ಸಣ್ಣ ಅಧಿಕಾರಿಗೆ ಬಲಿ ಮಾಡಬಾರದು ಅಂತ ಅಂತ ಭಾವಿಸ್ತೀನಿ. ಆರ್ಸಿಬಿಯ ಐತಿಹಾಸಿಕ ವಿಜಯದ ಸಂಭ್ರಮವು ಕ್ಷಣಾರ್ಥದಲ್ಲಿ ದುಃಖಕ್ಕೆ ತಿರುಗಿದೆ. ಈ ಘಟನೆಯು ಕ್ರೀಡಾ ಪ್ರೇಮ ಮತ್ತು ಉತ್ಸಾಹದ ನಡುವೆ ಸುರಕ್ಷತೆ ಮತ್ತು ಜಾಗೃತಿಯ ಮಹತ್ವವನ್ನು ಮತ್ತೊಮ್ಮೆ ಎತ್ತಿ ತೋರಿಸುತ್ತಿದೆ. ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಗಾಯಗೊಂಡವರು ಶೀಘ್ರವೇ ಗುಣಮುಖರಾಗಲಿ ಎಂದು ದುರಂತದಿಂದ ಪಾಠ ಕಲಿತು ಭವಿಷ್ಯದಲ್ಲಿ ಇಂತಹ ಘಟನೆಗಳು ನಡೆಯದಂತೆ ಎಚ್ಚರಿಕೆ ವಹಿಸುವುದು ಅಗತ್ಯವಾಗಿದೆ ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ನಿಶ್ಚಿತವಾಗಿಯೂ ಸರ್ಕಾರ ಎತ್ತಿಗೆ ಜ್ವರ ಬಂದರೆ ಎಮ್ಮಿಗೆ ಬರೆ ಕೊಡುವಂಥ ಕೆಲಸವನ್ನು ಮಾಡಿದೆ. ತಾವು ಮಾಡಿರುವ ತಪ್ಪನ್ನು ಮುಚ್ಚಿಟ್ಟಿರೋದಕ್ಕೋಸ್ಕರ ತಾವೆಲ್ಲ ಪತ್ರಿಕೆಗಳಲ್ಲಿ ನಿಮ್ಮ ಮೀಡಿಯಾದ ಮುಖಾಂತರ ನಾವೆಲ್ಲ ನೋಡಿದ್ದೇವೆ. ಯಾವ ಕಾರ್ಯಕ್ರಮವನ್ನು ಮಾಡಬಾರ್ದು ಅಂತ ತಿಳ್ಕೊಂಡು ಹೇಳಿರ್ತಕ್ಕಂಥ ಒಂದು ಇಂಟೆಲಿಜೆನ್ಸಿ ಇರೋರು ಪೊಲೀಸರ ಅಧಿಕಾರಿಗಳ ಮಾತನ್ನು ಮೀರಿಯೂ ಕೂಡ ಈ ಸರ್ಕಾರ ಒಂದು ಆಯೋಜನೆಯನ್ನು ಮಾಡಿದೆ. ಇದರಲ್ಲಿ ಬೇರೆ ಬೇರೆ ಹಲವಾರು ಸಂಘಟನೆಗಳು ತಪ್ಪಿರ್ಬೋದು, ಆದರೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗಿತ್ತು. ಸರ್ಕಾರದ ಹೊಣೆ ಇತ್ತಿದು. ಇಲ್ಲಿ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಿಕೊಂಡು ಅದನ್ನು ಒಂದು ದಿವಸ ತಡೆದು ಸಂಭ್ರಮ ಮಾಡೋದಕ್ಕೇನು ಯಾರೂ ತಕರಾರಿಲ್ಲ. ಆದರೆ ಸಂಭ್ರಮ ಮಾಡೋ ರೀತಿ ಇದೆಯಲ್ಲ, ಯಾವ ರೀತಿಯಾಗಿ ಯೋಜನೆಗಳನ್ನು ಸರ್ಕಾರ ಮಾಡಬೇಕಾಗಿತ್ತು ಆ ಯೋಜನೆಗಳನ್ನು ಮಾಡದೇ ಈ 11 ಜನರ ಸಾವಿಗೆ ಕಾರಣರಾಗಿ 50ಕ್ಕೂ ಹೆಚ್ಚು ಜನ ಇವತ್ತು ಗಾಯಾಳುಗಳಾಗಿ ಆಸ್ಪತ್ರೆಯಲ್ಲಿದ್ದಾರೆ. ಆ ಜೀವಗಳನ್ನು ಕಳ್ಕೊಂಡಿರ್ತಕ್ಕಂಥ ಇನ್ನೇನು ಈಗ ಆ ತಮ್ಮ ಬಾಳಿನಲ್ಲಿ ಮೇಲಕ್ಕೆ ಇರತಕ್ಕಂಥ ಜೀವಗಳು ಹೋಗಿದ್ದಲ್ಲ, ಆ ಜೀವಗಳು ಹೋಗಿರ್ತಕ್ಕಂಥ ಕುಟುಂಬಕ್ಕೆ ನಮ್ಮದು ಕೂಡ ಒಂದು ಸಂತಾಪ ಇದೆ. ಈ ಶಕ್ತಿಯನ್ನು ಕಳೆದುಕೊಂಡಿರ್ತಕ್ಕಂಥ ಕುಟುಂಬಗಳು ವಾಪಸ್ ಪಡೆದುಕೊಳ್ಬೇಕು. ಅದಕ್ಕೋಸ್ಕರ ಕರ್ನಾಟಕ ಸರ್ಕಾರ ಏನು ಈ ಅಸಮರ್ಥತೆಯನ್ನು ಮೇಲಿಂದ ಮೇಲೆ ವ್ಯಕ್ತಪಡಿಸ್ತಾ ಇದೆ. ರಾಜ್ಯದಲ್ಲಿ ಹಲವಾರು ಘಟನೆಗಳು ನೋಡಿದಾಗ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಸರ್ಕಾರ ಮತ್ತು ನಮ್ಮ ಗೃಹ ಮಂತ್ರಿಗಳು ತಮಗೆ ಗೊತ್ತೇ ಇದೆ ಯಾವ ರೀತಿ ಅಸಮರ್ಥ ಗೃಹ ಮಂತ್ರಿಗಳನ್ನು ಇತಿಹಾಸದಲ್ಲಿ ಕಂಡಿರಲಿಲ್ಲ. ಈ ಸಂದರ್ಭದಲ್ಲಿ ಅಂಥ ಗೃಹ ಮಂತ್ರಿಗಳನ್ನ ನಾವು ಪಡೆದುಕೊಂಡಿದ್ದೇವೆ. ಇದು ನಮ್ಮ ದೌರ್ಭಾಗ್ಯ. ಆದ್ದರಿಂದ ನಾವು ಕರ್ನಾಟಕ ಸರ್ಕಾರದ ಈ ಧೋರಣೆಯನ್ನು ಧಿಕ್ಕರಿಸಿ ಇವತ್ತು ಬೀದಿಗಿಳಿದಿದ್ದೇವೆ. ಖಂಡಿತವಾಗಿಯೂ ಇದೊಂದು ಅತ್ಯಂತ ಹೇಯ ಕೃತ್ಯವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿದೆ. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಧಾರವಾಡ ಕಿತ್ತೂರು ಬೆಳಗಾವಿ ಮೂಲಕ 73 ಕಿಲೋಮೀಟರ್ ಹೊಸ ರೈಲ್ವೆ ಬ್ರಾಡ್ಗೇಜ್ ಯೋಜನೆಗೆ ಭೂ ಸ್ವಾಧೀನಪಡಿಸಿಕೊಂಡ ಜಮೀನುಗಳಿಗೆ ಯೋಗ್ಯ ಬೆಲೆ ನಿಗದಿ ಮಾಡುವಂತೆ ಆಗ್ರಹಿಸಿ ಶುಕ್ರವಾರ ರೈತ ಮುಖಂಡರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಧಾರವಾಡ ಕಿತ್ತೂರು ಬೆಳಗಾವಿ ಮೂಲಕ 73 ಕಿಲೋಮೀಟರ್ ಹೊಸ ರೈಲ್ವೆ ಬ್ರಾಡ್ಗೇಜ್ ಯೋಜನೆಗೆ ಭೂ ಸ್ವಾಧೀನಪಡಿಸಿಕೊಂಡ ಜಮೀನುಗಳಿಗೆ ಯೋಗ್ಯ ಬೆಲೆ ನಿಗದಿ ಮಾಡುವಂತೆ ಆಗ್ರಹಿಸಿ ಶುಕ್ರವಾರ ರೈತ ಮುಖಂಡರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು.
ಧಾರವಾಡ, ಕಿತ್ತೂರು, ಬೆಳಗಾವಿ ಮೂಲಕ 73 ಕಿಲೋಮೀಟರ್ ಹೊಸ ರೈಲ್ವೆ ಬ್ರಾಡ್ಗೇಜ್ ಯೋಜನೆಗೆ ಭೂ ಸ್ವಾಧೀನಪಡಿಸಿಕೊಳ್ಳುವ ಪ್ರಕ್ರಿಯೆ ಆರಂಭಗೊಂಡಿದ್ದು, ದಿನಾಂಕ 23/5/2025ರಂದು ಸ್ವಾಧೀನಪಡಿಸಿಕೊಂಡ ಜಮೀನುಗಳಿಗೆ ಬೆಲೆ ನಿಗದಿ ಮಾಡುವ ಸಲುವಾಗಿ ಜಿಲ್ಲಾಧಿಕಾರಿಗಳು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ತೆಗೆದುಕೊಂಡ ನಿರ್ಧಾರಕ್ಕೆ ಬದ್ಧರಾಗಬೇಕು ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. ಎರಡನೇದ್ದು ಎಲ್ಲ ನೀರಾವರಿ ಜಮೀನು ಅದಾವ್ರಿ, ಇವರು ಪೈಪ್ಲೈನ್ ದಾಟಿಸ್ಕೊಡುದಿಲ್ಲ. ಅಲ್ಲಿ 1/2 ಎಕರೆ ಉಳಿದಿರ್ತೈತಿ, ತಳ 1/2 ಎಕರೆ ಉಳಿದಿರ್ತೈತಿ. ಅದನ್ನ ಪೈಪ್ಲೈನ್ ದಾಟ್ಸಕ್ ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು. ಮುಂದ 22 ಲಕ್ಷ ರೂಪಾಯಿ 18ರಿಂದ 22 ಲಕ್ಷ ರೂಪಾಯಿ 1 ಗುಂಟೆಗೆ ಬಾಗೇವಾಡಿ ಹುಲಿಕಟ್ಟಿ ಜಮೀನ್ ಖರೀದಿ ಆಗತ್ತವ್ರಿ. ಇವ್ರು ಕೊಡ್ತಾರ 35 ಲಕ್ಷ ರೂಪಾಯಿ 1 ಎಕರೆ ಹುಲಿಕಟ್ಟಿಗೆ, ಬಾಗೇವಾಡಿಗೆ 45 ಅಂತ ಬೇಕಾದ್ರೆ ಮೊನ್ನೆ ಬೆಂಗಳೂರಿಂತ್ರ KIDB ಅಧಿಕಾರಿಗಳು ಬಂದು ಹೇಳಿ ಹೋದ್ರು. ಅವತ್ತಿಂದ ನಮ್ಮ ಮಂದಿ ರೈಲ್ವೆ ಆಗತೈತಿ, ಚಲೋ ಆಗತೈತಿ ಅಂತೇಳಿ ಸುಮ್ಮನಿದ್ರು. ಅವ್ರು ಬಂದ್ ರೇಟ್ ಹೊಡೆದು ಇಷ್ಟು ಕೆಳಗಿನ ರೇಟ್ ಏನ್ ಮಾಡತ್ಲಿ ಅಂದ್ರ ಎಲ್ಲಾ ಮಂದಿ ರೋಚಿ ಇದ್ದಾರ. ಇಟ್ಟು ಸಂತೋಷದಿಂದ ಕೊಟ್ಟಕಾರ ನಾವ್ ಇದನ್ನ ಮಾಡುವಾಗ ಇವ್ರನ್ನ ಸರಿಯಾಗಿ ನಮ್ಮನ್ನ ದುರುಪಯೋಗ ತೊಗೊಂಡ್ರ ಅಂತಂದ್ರ ನಾವು ರೋಚಿ ಹೇಳ್ಬೇಕಾಕತಿ, ನಾವು ಹಿಂದೇಡೆ ಕೆಲಸ ಬಂದ್ ಮಾಡ್ಬೇಕಾಕತಿ. ಭೂ ಸ್ವಾಧೀನಪಡಿಸಿಕೊಂಡ ಎಲ್ಲಾ ಜಮೀನುಗಳಿಗೆ ಹಾದು ಹೋಗಲು ಸೂಕ್ತ ಸರ್ವಿಸ್ ರಸ್ತೆ ಮತ್ತು ಮಳೆ ನೀರು ಶೇಖರಣೆಯಾಗದಂತೆ ಕಾಲುವೆಗಳನ್ನು ನಿರ್ಮಿಸಲು ರೈಲ್ವೆ ಇಲಾಖೆಯವರು ಯಾವುದೇ ಮಾರ್ಗಸೂಚಿಯನ್ನು ಲಿಖಿತವಾಗಿ ನೀಡಿರುವುದಿಲ್ಲ. ಹಿರೇಬಾಗೇವಾಡಿ ಹಾಗೂ ಹುಲಿಕಟ್ಟೆ ಗ್ರಾಮಗಳು ಒಂದಕ್ಕೊಂದು ಹೊಂದಿಕೊಂಡಿದ್ದು ಇದೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. ಸಂಕಲ್ಪ ಶಿಂದೆ, KMM ಕನ್ನಡ ನ್ಯೂಸ್, ಬೆಳಗಾವಿ. ಆರ್ಸಿಬಿ ಸಂಭ್ರಮ ಕಾಲ್ತೂತದ ಪ್ರಕರಣದಲ್ಲಿ ಇಂಟೆಲಿಜೆನ್ಸಿ ಫೇಲ್ ಆಗಿದೆ ಎಂದು ಸಚಿವ ರಾಮಲಿಂಗಾರೆಡ್ಡಿ ಹೇಳಿದರು. ಆರ್ಸಿಬಿ ಸಂಭ್ರಮ ಕಾಲ್ತುಳಿತ ಪ್ರಕರಣದಲ್ಲಿ ಇಂಟೆಲಿಜೆನ್ಸಿ ಫೇಲ್ ಆಗಿದೆ ಎಂದು ಸಚಿವ ರಾಮಲಿಂಗಾರೆಡ್ಡಿ ಹೇಳಿದರು. ಆರ್ಸಿಬಿ ಕಪ್ ಗೆದ್ರು ಅಂತ ವಿಧಾನಸೌಧ ಮುಂದೆ ಸನ್ಮಾನ ಮಾಡಿದ್ರು. ಅದೇ ದಿನ ಸ್ಟೇಡಿಯಂನಲ್ಲಿ ಸನ್ಮಾನ ಮಾಡುವುದು ಅವಶ್ಯಕತೆ ಇರಲಿಲ್ಲ. ಅವರು ಸ್ಟೇಡಿಯಂನಲ್ಲಿ ಮಾಡುವುದಕ್ಕೆ ಅನುಮತಿ ಕೂಡ ಪಡೆದಿರಲಿಲ್ಲ. ಆರ್ಸಿಬಿ ಫ್ರಾಂಚೈಸ್ ತೆಗೆದುಕೊಂಡವರು ಕಾರ್ಯಕ್ರಮ ಮಾಡಿದ್ದಾರೆ. ಇದೇ ಕಾರಣಕ್ಕೆ ನಿನ್ನೆ ಕ್ಯಾಬಿನೆಟ್ನಲ್ಲಿ ಕ್ರಮಕ್ಕೆ ಒತ್ತಾಯಿಸಲಾಯಿತು ಎಂದರು. ಅನುಮತಿ ಇಲ್ಲದೆ ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಪೊಲೀಸರ ಮೇಲೆ ಕ್ರಮ ಕೈಗೊಂಡಿದೆ. ಪೊಲೀಸರನ್ನ ಬಿಟ್ಟರೆ ಜವಾಬ್ದಾರಿ ಯಾರು ಕಂಟ್ರೋಲ್ ಮಾಡಬೇಕಿತ್ತು? ಸ್ಟೇಡಿಯಂನಲ್ಲಿ ಸನ್ಮಾನ ಮಾಡಲು ಅನುಮತಿ ಇತ್ತ? ಪರ್ಮಿಷನ್ ಯಾರು ಕೊಡಬೇಕಿತ್ತು? ಇಂಟೆಲಿಜೆನ್ಸಿ ಏನು ಮಾಡ್ತಿತ್ತು? 2-3 ಲಕ್ಷ ಜನ ಸೇರಿದ್ದಾರೆ. ಫ್ರಾಂಚೈಸ್ ತೆಗೆದುಕೊಂಡವರು ಪ್ರವೇಶ ಉಚಿತ ಅಂತಾರೆ. ಅವರದ್ದೆಲ್ಲ ತಪ್ಪಿದೆ ತಾನೆ? ಅನುಮತಿ ಇಲ್ಲದೆ ಆ ರೀತಿ ಮಾಡಬಹುದಾ ಎಂದರು. ಮತ್ತು ಯಾರು ಜವಾಬ್ದಾರಿ? ಯಾರು ಲಾ ಆ್ಯಂಡ್ ಆರ್ಡರ್ ಯಾರು ಮೇಂಟೈನ್ ಮಾಡಬೇಕು? ಸೋಷಿಯಲ್ ಮೀಡಿಯಾದಲ್ಲಿ ಕ್ರಿಟಿಸಮ್ ಮಾಡ್ತಾರೆ, ಅದೇನು ಹಿಂದೆನೂ ಇರಲ್ಲ ಮುಂದೆನೂ ಇರಲ್ಲ. ಈಗ ನೆನ್ನೆ ಪರ್ಮಿಷನ್ ಇತ್ತಾ ಸ್ಟೇಡಿಯಮಲ್ಲಿ ಸನ್ಮಾನ ಮಾಡೋದಕ್ಕೆ? ಪರ್ಮಿಷನ್ ಯಾರು ಕೊಡಬೇಕು? ನಮ್ಮ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತು? ಅಲ್ಲಿರ್ತಕ್ಕಂಥ ಕೆಪಾಸಿಟಿ 35,000 ಜನ ಅಷ್ಟೇ. 2-3 ಲಕ್ಷ ಜನ ಸೇರಿದ್ದಾರೆ. ಆಮೇಲೆ ಆ ಫ್ರಾಂಚೈಸೀಸ್ ತೊಗೊಂಡಿದ್ದಾರಲ್ಲ, ಅವರು ಪ್ರವೇಶ ಉಚಿತ ಅಂತ ಬೇರೆ ಪಬ್ಲಿಸಿಟಿ ಕೊಡ್ತಾರೆ. ಪ್ರವೇಶ ಉಚಿತ, ಲಿಮಿಟೆಡ್ ಸೀಟ್ಸ್ ಅಂತ ಕೊಡ್ತಾರೆ. ಅವ್ರದ್ದೆಲ್ಲ ತಪ್ಪಿದೆ ತಾನೆ. ಸ್ಟೇಡಿಯಂ ಅವರು, ಕ್ರಿಕೆಟ್ ಅಸೋಸಿಯೇಷನ್ ಅವರು ಪರ್ಮಿಷನ್ ಇಲ್ಲದೆ ಆ ರೀತಿ ಮಾಡ್ಬೋದಾ? ಈಗ 1 ನಿಮಿಷ, ಈಗ ಒಂದು ಸ್ಟೇಡಿಯಮ್ಮು ಒಂದು 50-60 ವರ್ಷದಿಂದ ಇರ್ತಕ್ಕಂಥ ಒಂದು ಸಂಸ್ಥೆ, ಪರ್ಮಿಷನ್ ತೊಗೊಂಡು ಮಾಡಬೇಕೋ ಬೇಡವೋ? ಆ ಫ್ರಾಂಚೈಸೀಸ್ ತೊಗೊಂಡಿರೋರು ಪರ್ಮಿಷನ್ ತೊಗೊಳ್ಬೇಕೋ ಬೇಡವೋ? ಆಮೇಲೆ ಎಲ್ಲರೂ ಪ್ರವೇಶ ಉಚಿತ ಅಂತ ಯಾಕೆ ಹೇಳಿದ್ರು ಇವರು? ಭಾಸ್ಕರ್ ಅವರು ಇದೊಂದು ಕರಾಳ ದಿನ ಅಂತ ಹೇಳಿ, ಈಗ ಕರಾಳ ದಿನನೇ ಒಪ್ಕೊಳ್ತೀನಿ ನಾನು. ಯಾಕಂದರೆ 11 ಜನ ಇವತ್ತು ತೀರೋದ್ರಲ್ಲ, ಮತ್ತು ನಾವು ವಾಪಸ್ ಕೊಡ್ಸೋಕ್ಕಾಗತ್ತಾ? ಪಾಪ ಕುಟುಂಬಗಳಿಗೆ ಪಾಪ ಚಿಕ್ಕ ಮಕ್ಕಳನ್ನು ಕಳ್ಕೊಂಡಿರ್ತಕ್ಕಂಥ ದುಃಖ ಇದ್ದೇ ಇರುತ್ತೆ ಅಲ್ವಾ? ಆ ಮಕ್ಕಳನ್ನು ನಾವು ಮತ್ತೆ ವಾಪಸ್ಸು ತರೋಕ್ಕಾಗತ್ತಾ? ಪರ್ಮಿಷನ್ ತಗೊಂಡು ಮಾಡಬೇಕೋ ಬೇಡವೋ? ಅದೊಂದು ಕರಾಳ ದಿನವೇ. 11 ಜನ ತೀರಿ ಹೋದ್ರು. ಮಕ್ಕಳನ್ನು ನಾವು ಮತ್ತೆ ವಾಪಸ್ ತರಲು ಆಗುತ್ತಾ? ಎಷ್ಟು ಜನ ಸೇರ್ತಾರೆ ಏನು ಅಂತ ನೋಡಬೇಕಿತ್ತು. ಇಂಟೆಲಿಜೆನ್ಸಿ ಫೇಲ್ ಆಗಿದೆ ಅಂತ ಕ್ರಮ ಕೈಗೊಂಡಿದ್ದೇವೆ. ವ್ಯವಸ್ಥೆ ಬಗ್ಗೆ ಅಸಮಾಧಾನ ಹೊರಹಾಕಿದ್ರು. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ. ಇದೀಗ ಮತ್ತೊಂದು ವಿರಾಮ. थोड़ी सी महकी थोड़ी सी बहकी रुत अनोखी है, हल्के हल्के दिल में हलचल जो मचलती है, ये कैसा है समा, ये प्यार सा एहसास है, ये किसकी पलकों में है तस्वीरें कैसी
आराधना, मारुति गली, बेळगाव। वस्त्रों का संगम, सुंदर सलोना, मन भाए आराधना। ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 Benaka Gold Company, we value you and your valuables. Celebrating the brides of now. Kahani, Bridal Stories by Bhima. ಇದೀಗ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ಈ ಬಾರಿ ನಿರ್ಜಲ ಏಕಾದಶಿ ಎಂದು ಭದ್ರ ರಾಜಯೋಗದ ಶುಭ ಯೋಗವು ರೂಪುಗೊಂಡಿದೆ. ವಾಸ್ತವವಾಗಿ ಈ ಬಾರಿ ನಿರ್ಜಲ ಏಕಾದಶಿ ಎಂದು ಬುಧನು ತನ್ನ ರಾಶಿ ಚಕ್ರ ಚಿಹ್ನೆಯಾದ ಮಿಥುನನನ್ನ ಪ್ರವೇಶಿಸುತ್ತಾನೆ. ಈ ಹಿನ್ನೆಲೆಯಲ್ಲಿ ನಗರದ ವೆಂಕಟೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಈ ಬಾರಿ ನಿರ್ಜಲ ಏಕಾದಶಿ ಎಂದು ಭದ್ರ ರಾಜಯೋಗದ ಶುಭ ಯೋಗವು ರೂಪುಗೊಂಡಿದೆ. ವಾಸ್ತವವಾಗಿ ಈ ಬಾರಿ ನಿರ್ಜಲ ಏಕಾದಶಿ ಎಂದು ಬುಧನು ತನ್ನ ರಾಶಿ ಚಕ್ರ ಚಿಹ್ನೆಯಾದ ಮಿಥುನನನ್ನ ಪ್ರವೇಶಿಸುತ್ತಾನೆ. ಈ ಹಿನ್ನೆಲೆಯಲ್ಲಿ ನಗರದ ವೆಂಕಟೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಏಕಾದಶಿಗೂ ವಿಭಿನ್ನ ಮಹತ್ವವಿದೆ. ಪಂಚಾಂಗದ ಪ್ರಕಾರ ಪ್ರತಿ ತಿಂಗಳ ಕೃಷ್ಣದಲ್ಲಿ ಒಂದು ಏಕಾದಶಿ ಮತ್ತು ಶುಕ್ಲ ಪಕ್ಷದಲ್ಲಿ ಒಂದು ಏಕಾದಶಿ ಬರುತ್ತದೆ. ಈ ಪ್ರತಿಯೊಂದು ಏಕಾದಶಿಯು ತನ್ನದೇ ಆದ ಮಹತ್ವವನ್ನು ಹೊಂದಿದೆ. ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನ ನಿರ್ಜಲ ಏಕಾದಶಿ ಎಂದು ಕರೆಯಲಾಗುತ್ತಿದೆ. ಈ ದಿನದಂದು ಉಪವಾಸ ಮಾಡುವುದರಿಂದ ವ್ಯಕ್ತಿಯು ಇತರೆ ಏಕಾದಶಿ ವ್ರತಗಳಿಂದ ಪಡೆದುಕೊಳ್ಳುವಷ್ಟೇ ಪುಣ್ಯ ಫಲಗಳನ್ನು ಪಡೆದುಕೊಳ್ತಾರೆ. ಈ ಏಕಾದಶಿಯನ್ನು ಅತ್ಯಂತ ಕಠಿಣ ಏಕಾದಶಿಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ. ಏಕೆಂದರೆ ಈ ಏಕಾದಶಿಯ ದಿನದಂದು ವಿಷ್ಣುವಿನ ಭಕ್ತರು ಒಂದಿಷ್ಟು ನೀರನ್ನು ಕೂಡ ತೆಗೆದುಕೊಳ್ಳದೆ ವ್ರತವನ್ನು ಆಚರಿಸುತ್ತಾರೆ. ಈ ದಿನದಂದು ವಿಷ್ಣುವನ್ನು ಪೂಜಿಸಿ ಉಪವಾಸ ವ್ರತವನ್ನು ಮಾಡುವುದರಿಂದ ಭಕ್ತರ ಎಲ್ಲ ರೀತಿಯ ದುಃಖಗಳು ದೂರವಾಗುತ್ತವೆ ಮತ್ತು ಸಂತೋಷ, ಸಮೃದ್ಧಿ, ಸಂಪತ್ತು ಸಿಗುತ್ತದೆ ಎನ್ನುವ ನಂಬಿಕೆ ಇದೆ. ಏಕಾದಶಿಯ ಉಪವಾಸವನ್ನು ಪ್ರತಿಯೊಬ್ಬರೂ ಮಾಡಬೇಕು. ಅದರಲ್ಲೂ ಇವತ್ತಿನ ಏಕಾದಶಿ ಒಂದು ನೀರನ್ನು ಸಹ ಕುಡಿಲಾರದೆ ಏಕಾದಶಿಯ ಉಪವಾಸವನ್ನು ಮಾಡಬೇಕು ಅಂತ ಹೇಳ್ತಾರೆ. ಆ ಪ್ರಕಾರವಾಗಿ ಎಲ್ಲರೂ ಕೂಡ ಏಕಾದಶಿಯ ಉಪವಾಸವನ್ನು ಮಾಡಬೇಕು ಅಂತ ಹೇಳ್ತೀನಿ. ಈ ದೇವಸ್ಥಾನ ಸುಮಾರು 160 ವರ್ಷಗಳಷ್ಟು ಪುರಾತನವಾದದ್ದಿದೆ. ಈ ಮೂರ್ತಿ ಬಂದು ಮಲಪ್ರಭಾ ನದಿಯಲ್ಲಿ ಸಿಕ್ಕಿದ್ದು. ಈ ಮೂರ್ತಿಯನ್ನು ವೇಣುಗೋಪಾಲಾಚಾರ್ಯ ಗೆಜ್ಜಿ ಅನ್ನುವರಿಗೆ ಸಿಕ್ತು ಅಂತ ಒಂದು ಇತಿಹಾಸ ಇದೆ. ನೀವು ಆಮೇಲೆ ಅಲ್ಲಿ ನೋಡಿಕೊಂಡು ತಗೋಬಹುದು. ಸುಮಾರು 1831ರಿಂದ 32ರಲ್ಲಿ ಈ ಮೂರ್ತಿಯನ್ನು ಅವರು ತೊಗೊಂಡು ಬಂದು ಇದು ಅವರ ಮನೆ ಇರ್ತದೆ. ಈ ಮನೆಯಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ನಿತ್ಯ ಪೂಜೆಯನ್ನು ಶುರು ಮಾಡ್ಕೊಂಡು ಹೋಗ್ತಾರೆ.
ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಬೆಂಗಳೂರಿನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಸಂಭ್ರಮಾಚರಣೆ ವೇಳೆ ನಡೆದ ಕಾಲ್ತುಳಿತದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಚ್.ಕೆ. ಪಾಟೀಲ್ ಮಾತನಾಡಿದರು. ಬೆಂಗಳೂರಿನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಸಂಭ್ರಮಾಚರಣೆ ವೇಳೆ ನಡೆದ ಕಾಲುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಮಾತ್ರವಲ್ಲ, ಲೋಪವೆಸಗಿದ ಎಲ್ಲರ ಮೇಲೂ ಕ್ರಮ ವಹಿಸಿದ್ದೇವೆ. ತನಿಖೆ ಆರಂಭವಾಗಿದೆ ಎಂದು ಪ್ರವಾಸೋದ್ಯಮ ಸಚಿವ ಎಚ್.ಕೆ. ಪಾಟೀಲ್ ಹೇಳಿದರು. ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ಕಾಲುಳಿತ ಪ್ರಕರಣದಲ್ಲಿ ಏನು ಕ್ರಮ ಕೈಗೊಳ್ಳಬೇಕಿತ್ತೋ ಅದನ್ನು ಕೈಗೊಂಡಿದ್ದೇವೆ. ಆರ್ಸಿಬಿ ತಂಡದ ಮುಖ್ಯಸ್ಥರ ಬಂಧನಕ್ಕೆ ಸೂಚನೆ ನೀಡಿದ್ದೇವೆ. ತನಿಖೆಗಾಗಿ ಏಕಸದಸ್ಯ ಆಯೋಗ ರಚಿಸಿದ್ದೇವೆ. ತರಾತುರಿಯಲ್ಲಿ ಸಂಭ್ರಮಾಚರಣೆಗೆ ಅವಕಾಶ ಕೊಟ್ಟಿದ್ದೇವೆ ಎಂಬುದು ತನಿಖೆಯಲ್ಲಿ ಗೊತ್ತಾಗಲಿದೆ. ತನಿಖೆ ನಡೆಯುತ್ತಿರುವ ಕಾರಣ ಘಟನೆಯ ಬಗ್ಗೆ ನಾವು ವಿಶ್ಲೇಷಿಸುವುದಿಲ್ಲ ಎಂದರು. ಬಿಜೆಪಿಯವರು ಹೇಳೋ ಮಾತು ಸತ್ಯ ಏನು? ಸರ್ಕಾರ ಏನು ಈ ಒಂದು ಅವಘಡ ನಡೆದಿದೆ, ಅವಘಡಕ್ಕೆ ಏನು ತಕ್ಷಣದಲ್ಲಿ ನಿರ್ಣಯ ತಗೋಬೇಕು ಆ ನಿರ್ಣಯ ತೆಗೆದುಕೊಂಡಿದ್ದೇವೆ. ಕೇವಲ ಪೊಲೀಸ್ ಅಧಿಕಾರಿಗಳನ್ನು ನಾವು ಹೊಣೆ ಮಾಡಿಲ್ಲ. ಯಾರು ಹೇಳಿದರೆ ನಿಮಗೆ ಪೊಲೀಸ್ ಅಧಿಕಾರಿಗಳನ್ನ ಅಷ್ಟೇ ಹೊಣೆ ಮಾಡಿದ್ವಿ ಅಂತೇಳಿ? RCB ಮುಖ್ಯಸ್ಥರನ್ನು ಕಾನೂನು ಕ್ರಮ ಅಲ್ಲದೆ ಅರೆಸ್ಟ್ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೇವೆ. ಆ ಕ್ರಿಕೆಟ್ ಅಸೋಸಿಯೇಷನ್ ಅವರು KSC ಇದ್ದಾರೆ, ಅವ್ರ ಮೇಲೆ ತಕ್ಷಣ ಕ್ರಮ ಮಾಡಬೇಕು ಅಂತೇಳಿ. ಅದೇನು ಇವೆಂಟ್ ಮ್ಯಾನೇಜರ್ಸ್ ಇದ್ರಲ್ಲ ಅವರು DNA ಅವ್ರ ಮೇಲೆ ತಕ್ಷಣ ಕ್ರಮ ಜರುಗಿಸಬೇಕು, ಅವ್ರನ್ನ ಬಂಧಿಸ್ರಿ ಅಂತೇಳಿ ಹೇಳಿದ್ದೇವೆ. ಯಾರ್ಯಾರಿಂದ ಲೋಪ ಆಗಿದೆ ಅದನ್ನು ಎನ್ಕ್ವೈರಿ ಮಾಡೋದಕ್ಕೆ ಏಕ ಸದಸ್ಯ ಆಯೋಗ ನ್ಯಾಯಮೂರ್ತಿ ಮೈಕಲ್ ಕುನ್ನಾ ಅವರ ನೇತೃತ್ವದೊಳಗೆ ನಾವು ವಿಚಾರಣೆಯನ್ನು ಪ್ರಾರಂಭ ಮಾಡೋದಕ್ಕೆ ಆದೇಶ ಮಾಡಿದ್ದೇವೆ. ಇದು ಪಾರದರ್ಶಕ ಅಂತ ತಮಗೆ ಅನಿಸೋದಿಲ್ವಾ? ಏನು ಹಂಗೆ ಏನು ಮಾಡಲಿಲ್ಲ, ಅಧಿಕಾರಿಗಳ ಮೇಲೆ ಕ್ರಮ, ಬರೀ ಅಧಿಕಾರಿಗಳ ಮೇಲೆ ಕ್ರಮ ತೊಗೊಂಡಂಗೆ ಇದು ನ್ಯಾಯಮೂರ್ತಿಗಳಿಂದ ವಿಚಾರಣೆಗೆ ಪಡಿಸೋದ್ರ ಮೂಲಕ ಈಗೇನು ನಾವು ಮಾಡ್ತಾ ಇದ್ದೀವಿ, ಇದಕ್ಕಿಂತ ಹೆಚ್ಚು ಏನು ಮಾಡೋಕ್ಕೆ ಸಾಧ್ಯತೆ ಹೇಳ್ರಿ, ನೀವು ಹೇಳ್ರಿ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಕಾಲ್ತುಳಿತದಿಂದ ಸಾವಾದ ಅಭಿಮಾನಿಗಳಿಗೆ ರಾಜು ಕಾಗೆ ಸಂತಾಪ ಸೂಚಿಸಿದರು. ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಕಾಲುಳಿತದಿಂದ ಅಭಿಮಾನಿಗಳ ಸಾವಾಗಿದ್ದು, ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಸಂತಾಪ ಸೂಚಿಸಿದ ಶಾಸಕ ರಾಜು ಕಾಗೆ, ಸಂಭ್ರಮಾಚರಣೆ ವೇಳೆ ಕಾಲುಳಿತ ದುರಂತ ಸಂಭವಿಸಬಾರದಿತ್ತು. ತಪ್ಪು ಸರ್ಕಾರದೇ ಇರಲಿ, ಪೊಲೀಸರದೇ ಇರಲಿ, ಅದು ಖಂಡನೀಯ ಎಂದರು. ಘಟನೆ ಆಗಿತ್ತು, ಆಗಬಾರದಿತ್ತು, ದುಃಖದ ಸಂಗತಿ. ಅದು ಯಾರು ತಪ್ಪು ಏನಾಯಿತು ಯಾರಿಗೂ ಕಂಡು ಹಿಡ್ಲಿಕ್ಕಾಗಿಲ್ಲ. ಯಾರಲ್ಲೇ ಸಂಘಟನೆ ಮಾಡಿದ್ರು, ಆ ಕಾರ್ಯಕ್ರಮವನ್ನು ಮಾಡಿದ್ರು, ಅವ್ರ ಮೇಲೆ ತನಿಖೆ ಮಾಡಿ ಕ್ರಮ ತಗೋತೀವಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಹೇಳಿದರು. ಅಲ್ಲಿ ಹೆಚ್ಚಿನ ಜನ, ನಿರೀಕ್ಷೆಗಿಂತ ಹೆಚ್ಚು ಜನ ಬಂದ ನಂತರ ಈ ಘಟನೆ ಆಗಿದೆ. ಏನು ಮಾಡಲಿಕ್ಕಾಗೋದಲ್ಲ. ಇದೆಲ್ಲ ಅವರಿಗೆ ಸರ್ಕಾರ ಪರಿಹಾರನೂ ಘೋಷಣೆ ಮಾಡಿದರು. ನಾನು ಭಾಳ ದುಃಖ ಆಗಿದೆ. ನಮಗೂ ಎಲ್ಲ ಇಡೀ ಕರ್ನಾಟಕ ರಾಜ್ಯದ ಜನರ ದುಃಖದ ಸಾಗರದಲ್ಲಿ ಏನೋ ಒಂದು ಸಂತೋಷವನ್ನು ಮಾಡಲಿಕ್ಕೆ ಹೋಗಿ ಅಲ್ಲಿ ಈ ಘಟನೆ ಆಗಿದೆ. ಅದನ್ನು ನಾವು ದುಃಖದಲ್ಲಿ ಎಲ್ಲರೂ ಭಾಗಿಯಾಗ್ತೀವಿ ಅಂತ ಹೇಳ್ತಾ ಇದ್ದೀನಿ. ಅಜಿತ್ ಕೋತ್, ಕೆಎಂಎಂ ಕನ್ನಡ ನ್ಯೂಸ್, ಚಿಕ್ಕೋಡಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ವರದಕ್ಷಿಣೆಗಾಗಿ ಮತ್ತೊಂದು ಕೊಲೆ, ಹೆಂಡತಿಯನ್ನ ಕೊಂದ ಪಾಪಿ ಗಂಡ. ಸೌದತ್ತಿ ತಾಲೂಕಿನ ಹಿರೂರು ಗ್ರಾಮದಲ್ಲಿ ಘಟನೆ. ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ನಡೆದ ದುರಂತಕ್ಕೆ ಸರ್ಕಾರದ ವೈಫಲ್ಯವೇ ಕಾರಣ ಎಂದ ಬಿಜೆಪಿ ಕಾರ್ಯಕರ್ತರು. ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಮೂಲಕ ರಾಜ್ಯಪಾಲರಿಗೆ ಮನವಿ. ಹೊಸ ರೈಲ್ವೆ ಬ್ರಾಡ್ಗೇಜ್ ಯೋಜನೆ, ಧಾರವಾಡ, ಕಿತ್ತೂರು, ಬೆಳಗಾವಿ ಮೂಲಕ ಮಾಡಲಾಗುವ ಯೋಜನೆ. ಜಮೀನುಗಳಿಗೆ ಯೋಗ್ಯ ಬೆಲೆ ಕೊಡುವಂತೆ ರೈತರಿಂದ ಪ್ರತಿಭಟನೆ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಕೆಎಂಎಂ ಕನ್ನಡ ಸುದ್ದಿವಾಹಿನಿ, ಬೆಳಗಾವಿ.